ರಮೇಶ ರಮೇಶ ಏನಪ್ಪ ಯಾಕೆ ಶಾಲೆ ಹೊರಟಾಗಿ ನಿಮ್ಮ ಮಗನ ಕಳ್ಸಕ್ಕ ಅವ್ನು ಶಾಲೆಗೆ ಬರಂಗಿಲ್ಲಪ್ಪ. ನಾಳೆ ಶಾಲೆ ಹೋಗ್ಕೊಂಡೆ ಅಲ್ಲಪ್ಪ ರಮೇಶ, ನೀನು ಶಾಲೆಗೆ ಹೋಗ್ತಾನೆ ಅಂದ್ರೆ ನಿಮ್ಮ ಅಪ್ಪ ನೋಡಿದ್ರ ಕುಡಿದು ಸತ್ತೋದ. ಈಗ ನೀನು ಹೋಗಿ ಕೂಲಿ ಮಾಡಿ ದುಡ್ಡು ತಗೊಂಡ್ರ ನಮ್ಮ ಮನೆಗೆ ನಡೆಯೋದು. ನೀ ಶಾಲೆಗೆ ಹೋಗಿ ನೌಕರಿ ಮಾಡೋದ ಆಟಕ್ಕೈತಿ, ಸುಮ್ಮನೆ ಕೂಲಿ ಮಾಡಕ್ ಹೋಗು. ಇಲ್ಲಿ ಹೋಗ್ರಪ್ಪ, ನೀವು ಬರಂಗಿಲ್ಲ ಶಾಲೆಗೆ. ಸರಿ ಏ ರಮೇಶ್ ಅಲ್ಲಿ ವರ್ಷ ಅಲ್ದ ಅದನ್ನ ವರ್ಷ ತಿರುವದ ನಟ್ಟ ತಿರುವದನ ತಿರು ಗಣ ತಿರು ರಮೇಶ ಮೇಸ್ತ್ರಿ ಕೆಲಸ ಜೋರ ಐತನಪ್ಪ. ಜೋರ ಐತ್ ಬಾರಪ್ಪ ಎಲ್ಲಪ್ಪ ಕುತ್ಕ ಚಾಗಿ ತರ್ಸೇನ ಹಂಗ ತರಸ್ತಂತ ಕುತ್ಕ. ಇವ್ನೇನು ಸಣ್ಣ ಇಟ್ಕೊಂಡಿ ಕೆಲ್ಸಕ್ಕೆ. ಸಣ್ಣ ನೋಡ್ದನ ನಮಗೆ ಗಿಟದ ಜಾಸ್ತಿ ಕೆಲಸ ಕಡಿಮೆ ಸಂಬಳ. ನಾವ್ ಹೇಳಿದಷ್ಟು ಕೆಲಸ ಮಾಡ್ತಾರ, ನಾವು ಒಟ್ಟಷ್ಟು ಕೂಲಿ ತಗೊಂಡ್ ಹೋಗ್ತಾರ. ಭಾರಿ ಚಲ ಆಯ್ತು ಬಿಡ್ರಿ ನಿಮ್ದ. ನಾವು ಇಪ್ಪಟ್ಟು ಹೊಲ್ದಾಗ ಹಿಂಗ ಮಾಡ್ಬೇಕ್ರಿ. ಇಷ್ಟಿಷ್ಟ ಸಣ್ಣ ಹುಡುಗ್ರು ಕರ್ಕಂತವೆ ಬರ್ತೈತೆ. ಹೋಯ್ ಬರ್ರಿ. ಏ ತಿರುವಲ್ಯಾರ ಮೇಲೆ ಅದನ್ನ ತಿರು ವರ್ಷ ಅದನ್ನ ಅಲ್ಲಿ ಧೂಳತೆ ತುಳ ಅಲ್ಲೇ ತುಳದ ಅಲ್ಲಿ ವರ್ಷ. ಪಾರ್ಪ ಮಹೇಂದ್ರಪ್ಪ ಇಷ್ಟು ದಿನ ಕುಂದಿಲ್ಲ ನಮ್ಮ ಗ್ಯಾರೇಜ್ಗೆ. ನಮಸ್ಕಾರಪ್ಪ ಮೇಸ್ತ್ರಿ, ನಮ್ಮ ಗಾಡಿ ಸ್ವಲ್ಪ ಸ್ಟಾರ್ಟಿಂಗ್ ಆಗೋದು ಪ್ರಾಬ್ಲಮ್ ಇತ್ತು, ಸ್ವಲ್ಪ ನೋಡ್ಬೇಕಿತ್ತು. ಏ ರಾಮ ಏನೋ ಪ್ರಾಬ್ಲಮ್ ಐತಂತ ಒಳಗೆ ಹೋಗಿ ತಗೊಂಡು ಸ್ಟ್ಯಾಂಡ್ ಅಕ್ಕ ಕುತ್ಕ. ಏನಪ್ಪ ಮೇಸ್ತ್ರಿ ಈ ಹುಡುಗ್ಯಾರು? ಈ ಹುಡುಗ ಮನಿದ್ದ ಕೆಲ್ಸಕ್ಕೆ ಸೇರ್ಸ್ಕೊಂಡ 3 ದಿನ ಆಯ್ತು ರಮೇಶ್ ಅಂತ. ಈ ಸಣ್ಣ ಹುಡುಗನ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ ಮೇಸ್ತ್ರಿ. ನಿಮ್ಗೆ ಗೊತ್ತೈತಲ್ಲ ಸಣ್ಣ ಹುಡುಗನ ನಮಗೆ ಗಿಟ್ಟದ. ಈಗ ಮೇಸ್ತ್ರಿ ಒಂದು ಕಾನೂನು ಬಂದೈತಿ, ಗೊತ್ತೈತೆ ನಿನಗೆ? ಏನು ಕಾನೂನು? ಬಾಲ ಕಾರ್ಮಿಕತೆ ನಿಷೇಧ ಕಾನೂನು. ಅದ್ರ ಪ್ರಕಾರ 14 ವರ್ಷದ ಒಳಗಿರೋ ಮಕ್ಕಳನ್ನ ಕೆಲ್ಸಕ್ಕೆ ಕಳ್ಸಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ. ಬಿಡ್ರಿ, ಇವತ್ತಿನ ದಿನ ಯಾರು ಕಾನೂನು ಪಾಲಿಸ್ತಾರೆ? ನಮ್ಮ ಲಾಭ ನಮಗೆ ಗೊತ್ತ. ಮೇಸ್ತ್ರಿ ಕಾನೂನು ಭಾಳ ಸೀರಿಯಸ್ ಐತಿ. ಹಿಂಗ ಕೆಲ್ಸಕ್ಕೆ ಇಟ್ಕೊಂಡ್ರ ಮೇಸ್ತ್ರಿ ಅದವನಿಗೆ ಶಿಕ್ಷೆ ಐತಿ, ಗೊತ್ತೇನ? ನಾನು ಇಟ್ಕೊಂಡಲ್ರಿ, ಅವ್ರು ಅವ್ವ ಕಳ್ಸಿಗಳ ಮೊನ್ನೆ. ಅವ್ರ ಅಪ್ಪ ಒಪ್ಕೊಂಡ್ರು ನೀನು ಕೆಲ್ಸಕ್ಕೆ ಇಟ್ಕೋಬಾರ್ದು, ಇದಕ್ಕೂ ಶಿಕ್ಷೆ ಐತಿ. ಏನು ಶಿಕ್ಷೆ ಐತ್ರಿ? 2 ವರ್ಷ ಜೈಲಿಗೆ ಹಾಕ್ತಾರ. ಹಂಗ ಅಲ್ಲ 50,000 ರೂಪಾಯಿ ದಂಡನೂ ಕಟ್ಟಿಸ್ಕೊಂತಾರ. ನಾನು ಆ ಕಾಸಿಂದ ಆಸೆಗೆ ಇಟ್ಕೊಂಡ್ರಿ ನಾ ಎಲ್ಲೊಂದು ಇಟ್ಕೊಂತಿದ್ದಲ್ಲ ಕಳ್ಸಿ ಬಿಡ್ಕೊಂತಾರೆ ಕೆಲಸ ಬಿಟ್ಟೆ. ಆ ಕೆಲ್ಸಕ್ಕೆ ಕಳಿಸ್ತಾರಲ್ಲ ಅಪ್ಪ ಅವ್ರಿಗೂ ಶಿಕ್ಷೆ ಐತಿ. ಅವ್ನು ಐತಲ್ಲ ಸರ್, ಅವ್ನು ತೆಗಿಸ್ತಾನೆ ಸರ್. ಅವ್ರು ಹೋಗಿ ಯಾರು ಹೇಳ್ತಾರೆ ಸರ್? ಬರ್ರಿ ಅವ್ರ ಮನೆಗೆ ಹೋಗಿ ಬರೋಣ ಇವತ್ತು. ಬರ್ರಿ. ಹನುಮವ್ವ ಹನುಮವ್ವ ಏನ್ರಿ ಮನಿ ಗಂಟ ಬಂದ್ಬಿಟ್ರಿ? ಮಗಿ ಏನಾದ್ರು ತಪ್ಪು ಮಾಡಿದ್ದಾನ? ಮಗಿ ಏನು ತಪ್ಪು ಮಾಡಿಲ್ಲ, ನಾನು ನೀನು ಸೇರ್ ತಪ್ಪು ಮಾಡಿವಿ. ಈಗ ಏನ್ರಿ ಹಿಂಗಂತೀರಿ? ನಮ್ಮ ಮಹೇಂದ್ರಪ್ಪಣ್ಣ ಎಲ್ಲ ಇದನ್ನ ಕೇಳ್ರಿ ಸರ್. ನೋಡುವ ಹನುಮಕ್ಕ, ನಿನಗೆ ಕಾನೂನು ಗೊತ್ತಿಲ್ಲ ಅನಿಸ್ತೈತಿ. 14 ವರ್ಷದ ಒಳಗಿರೋ ಮಕ್ಕಳನ್ನ ಇವಾಗ ಶಾಲೆ ಕಳಿಸ್ಬೇಕು, ಕೆಲ್ಸಕ್ಕೆ ಕಳ್ಸಂಗಿಲ್ಲ. ಅಲ್ರಿ ನೀ ಹಿಂಗಂದ್ರೆ ಅವನು ಕೂಲಿಗೆ ಹೋಗಿ ದುಡ್ಡು ತಗೊಂಬಂದ್ರಲ್ಲ ನಮ್ಮ ಮನೆಗೆ ನಡೆಯದ್ರಿ. ಇಲ್ಲ ಅಂದ್ರ ಅವನು ನಮ್ಮ ಮನೆಗೆ ನಡೆಯೋದು ಭಾಳ ಕಷ್ಟ ಐತ್ರಿ. ಅವನ ಶಾಲೆಗೆ ಕಳಿಸ್ಬೇಕಂದ್ರೆ ನಮಗೆ ಖರ್ಚು ಬೀಳ್ತೈತ್ರಿ ಭಾಳ. ನೋಡುವ ಹನುಮಕ್ಕ, ನಿನ್ನ ಸಮಸ್ಯೆ ನನಗೆ ಗೊತ್ತೈತಿ. ನಿಮಗೆ ಕಷ್ಟ ಐತೆ ಅಂದ್ರ ನಿಮ್ಮಂತರಿಗೆ ಸರ್ಕಾರ ಭಾಳ ಕಾರ್ಯಕ್ರಮನ ಮಾಡೈತಿ. BPL ಕಾರ್ಡ್ ಕೊಡ್ತಾರ, ಫ್ರೀ ರೇಷನ್ ಕೊಡ್ತಾರ, ಮನೆ ಕಟ್ಟಿಸ್ಕೊಡ್ತಾರ, ಹಂಗ ಉದ್ಯೋಗಾತಿ ಕೆಲಸ ಕೊಡ್ತಾರ, ಮಹಿಳಾ ಸಂಘದಿಂದ ಸಾಲ ಕೊಡ್ತಾರ. ಇವೆಲ್ಲ ಇಷ್ಟು ವ್ಯವಸ್ಥೆ ಅದಾವು, ಸ್ವಲ್ಪ ನೀವು ತಿಳ್ಕ. ನಾನು ಹೆಂಗ ಬಳೆ ಮಾಡಿ ಜೀವನ ಸಾಗಿಸ್ತಾ ಬಿಡ್ರಿ. ಅವ್ನ ಶಾಲೆಗೆ ಕಳ್ಸ್ಬೇಕಂದ್ರ ಖರ್ಚು ಬೀಳ್ತೈತ್ರಿ. ಅಷ್ಟ ಅಲ್ವಾ, ಬಡ ಮಕ್ಕಳಿಗೆ ಶಾಲೆಗೆ ಹೋಗಕ ವ್ಯವಸ್ಥೆ ಐತಿ. ಅವ್ರಿಗೆ ಉಚಿತ ಶಿಕ್ಷಣ, ಊಟ, ಬಟ್ಟೆ, ಪುಸ್ತಕ, ಹಾಸ್ಟೆಲ್, ಸ್ಕಾಲರ್ಶಿಪ್ ಇವೆಲ್ಲ ವ್ಯವಸ್ಥೆ ಅದಾವು. ಅಷ್ಟ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಕೆಲ್ಸಕ್ಕೆ ಕಳ್ಸಂಗಿಲ್ಲ ಅವ್ರನ್ನ. ಸಣ್ಣ ವಯಸ್ಸಿಗೆ ಕೆಲ್ಸಕ್ಕೆ ಕಳ್ಸಿದ್ರೆ ಅವರಲ್ಲಿ ಅಪೌಷ್ಟಿಕತೆ, ರಕ್ತಹೀನತೆ ಆಕತಿ, ರೋಗಗಳು ಬರ್ತಾವು. ಅವ್ರ ಸ್ವಾತಂತ್ರ್ಯ, ಬಾಲ್ಯ ಜೀವನ ನಾವಾಗಿಸ್ಕೊಂಡು ಹೋಗತಿ. ಈಗ ಅವ್ನು ಶಾಲೆ ಕಲೀಲಿಲ್ಲ ಅಂದ್ರ ಮುಂದೆ ಭಾಳ ಜೀವನ ಪೂರ್ತಿ ಹಿಂಗ ಕೂಲಿ ಕೆಲಸ ಮಾಡಬೇಕತಿ. ನಿನ್ನ ಗಂಡನಾಗ ಅವನು ದುಶ್ಚಟ ಮಾಡಿ ಅವನ ಜೀವನ ಅವನು ಹಾಳು ಮಾಡ್ಕೊಂತಾನ. ಇದೆಲ್ಲ ಬೇಕಾ ನಿನಗೆ? ಅಯ್ಯೋ, ನಮ್ಗೆ ಇದೆಲ್ಲ ಗೊತ್ತಾಗ್ತದ ನೋಡ್ರಿ. ಇನ್ಮೇಲೆ ನೀವು ಹೇಳಿದಂಗೆ ಎಲ್ಲ ತಿಳ್ಕೊಂಡು ಅವನ ಶಾಲೆ ಓದಿಸ್ತಾನ್ರಿ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ, ನಾನು ಕ್ಷಮಿಸ್ಬಿಡ್ರಿ. ಇಪ್ಪತ್ತು ಶಾಲೆ ಕಳಿಸುವ. ಹ್ಞೂ ರೀ. ನೋಡ್ರಿ, ನೀವು 14 ವರ್ಷದೊಳಗಿನ ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸ್ಬಾರ್ರಿ, ಅವ್ರನ್ನ ಶಾಲೆ ಓದಿಸ್ರಿ. ನಾವು ಹಡಗಲಿ ತಾಲೂಕು ಬೂದನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಧನ್ಯವಾದಗಳು.